ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ಪುರೋಹಿತರನ್ನು ಬರಮಾಡಿ ಮಕ್ಕಳಿಗೆ ಜಾತಕವನ್ನು ನೋಡಿ ನಾಮಕರಣವನ್ನು ಮಾಡಿಸೋಣ. ಯಾರಲ್ಲಿ? ಅರಮನೆಯಲ್ಲಿರುವ ಪುರೋಹಿತರನ್ನು ಆಸ್ಥಾನಕ್ಕೆ ಬರಮಾಡಿ. ಪ್ರಭು, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ನಿಮಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಭು, ನಮ್ಮನ್ನು ಕರೆಸಲು ಕಾರಣವೇನು? ಪೂಜ್ಯರೇ, ಮಕ್ಕಳ ಜಾತಕವನ್ನು ನೋಡಿ ನಾಮಕರಣವನ್ನು ಮಾಡಬೇಕಾಯಿತು, ಅದಕ್ಕೋಸ್ಕರವಾಗಿ ಕರೆಸಿದೆವು. ಪೂಜ್ಯರೇ, ಪ್ರಭು, ಈ ಮಕ್ಕಳ ಜಾತಕದ ಪ್ರಕಾರ ಗಂಡು ಮಗುವಿಗೆ ನಲ್ಲ ರಾಜನೆಂದು, ಹೆಣ್ಣು ಮಗುವಿಗೆ ಚಂಗ ಎಂದು ನಾಮಕರಣ ಮಾಡಬಹುದು. ಬಹಳ ಸಂತೋಷವಾಯಿತು ಪೂಜ್ಯರೇ. ಅವರ ತಕ್ಕಂತೆ ಹೆಸರನ್ನು ಹೇಳಿದಿರ. ಮಂತ್ರಿಗಳೇ, ಪೂಜ್ಯರಿಗೆ ದೊಡ್ಡ ಬಹುಮಾನವನ್ನು ಕಟ್ಟು ಕಳುಹಿಸಿರಿ. ಅಪ್ಪಣೆ ಮಹಾಪ್ರಭು. ಇಲ್ಲಿ ನಡೆದಿರುವ ಸಭೆಗಳೆಲ್ಲರಿಗೂ ಅನ್ನದಾನ, ಭೂದಾನ, ಸುವರ್ಣ ದಾನವನ್ನು ಏರ್ಪಡಿಸಿರಿ. ಅಪ್ಪಣೆ ಮಹಾಪ್ರಭು. ಹತ್ತು ಜನ್ಮಗಳ ಪುಣ್ಯದ ಫಲವ ಮುಂದಂತ ತಂದೆ. ಹತ್ತು ಜನ್ಮಗಳ ಪುಣ್ಯದ ಫಲವ ಮುಂದಂತ ತಂದೆ. ಎತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ, ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಹರನ ಕರುಣೆ ಎಂದು ನೀನು ರಕ್ಷಿಸಲಿ ಮಗುವೆ. ಹರನ ಕರುಣೆ ಎಂದು ನೀನು ರಕ್ಷಿಸಲಿ ಮಗುವೆ. ಹರಿಯೋ ವೈರಿ ದಾನವ ಕುಲಕ್ಕೆ ಮರೆಯದಿರೋ ಶಿಶುವೆ, ಮರೆಯದಿರೋ ಶಿಶುವೆ, ಮರೆಯದಿರೋ ಶಿಶುವೆ. ಲಾಲಿ ಲಾಲಿ ಸುಕುಮಾರಿ, ಲಾಲಿ ಮುದ್ದು ಬಂಗಾರಿ. ಲಾಲಿ ಲಾಲಿ ಸುಕುಮಾರಿ, ಲಾಲಿ ಮುದ್ದು ಬಂಗಾರಿ. ನಾರಾಯಣ ನಾರಾಯಣ ಆಗಮನುತ ಘನ ಚರಿತ ಆ ನಾರಾಯಣ ನಾರಾಯಣ ಭೋಗಾನಂದ ಕಲಿತ ರಾಗರಹಿತ ವಾಸುದೇವ ಪರಯೋ ನಮಸ್ತೆ ನಮಸ್ತೆ ನಮಃ. ನಾರಾಯಣ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭವ
ಭಯಾರಣ ಕರುಣ ಭರಣ ಜಯ ಜಯ ಲೋಕವನ ಪಾವನ ಚರಣ ಶೋಭಿತ ನಯನ ನಾರಾಯಣ ನಾರಾಯಣ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ನಾರಾಯಣ ನಾರಾಯಣ ದುರಿತ ನಿವಾರಣ ಸಕಲ ಕಾರಣ ದುರಿತ ನಿವಾರಣ ಸಕಲ ಕಾರಣ ಧರ್ಮ ಪರಾಯಣ ನಾರಾಯಣ ಧರ್ಮ ಪರಾಯಣ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭವ ಭಯಾರಣ ಕರುಣ ಭರಣ ಜಯ ಜಯ ಲೋಕವನ ನಿರುಪಮ ನಿರ್ಮಲ ಮಧುರ ವಿಗಾನ ನಾರಾಯಣ ನಾರಾಯಣ ನಿರುಪಮ ನಿರ್ಮಲ ಮಧುರ ವಿಗಾನ ನಿರುಪಮಾಲ ಓಲಯ ಚೌರೇ ಚೌರೇ ನಿರ್ಮಲ ಮಧುರ ವಿಗಾನ ನಿರುಪಮಾಲ ಆಲಯ ಚೌರೇ ನೇತ ನಿರಂಜನ ನಾರಾಯಣ ನೇತ ನಿರಂಜನ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭವ ಭಯಾರಣ ಕರುಣ ಭರಣ ಜಯ 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 ಲೋಕವನ ನಾರಾಯಣ ನಾರಾಯಣ ನಾನಾದರೂ ನಾನಾ ದೇಶಗಳನ್ನು ಸಂಚಾರ ಮಾಡಿಕೊಂಡು ಬಂದದ್ದಾಯಿತು. ಇನ್ನು ನನಗಾದರೂ ಒಂದು ದಿನದಲ್ಲಿ ಯಾರಿಂದ ಯಾರಿಗಾದರೂ ಕಲಹದ ಬೀಜವನ್ನು ಬಿತ್ತದಿದ್ದರೆ ನನಗೆ ಉದರ ಶೂಲೆಯೂ ಪ್ರಾಪ್ತವಾಗುವುದು. ಈ ದಿನವಾದರೂ ನಾನು ಹೋದ ಜಾಗದಲ್ಲೆಲ್ಲ ಕಲಹದ ಬೀಜವನ್ನು ಬಿತ್ತಲು ಸಮಯವೇ ದೊರಕದಂತಾಗಲಿಲ್ಲವಲ್ಲ. ಇರಲಿ, ಹೀಗೇನು ಮಾಡಲಿ? ಈಗಲೇ ಭೂಲೋಕಕ್ಕೆ ಹೋಗಿ ಆಂಧ್ರ ದೇಶಕ್ಕೆ ಅರಸನಾದ ಅಶ್ವಪತಿ ರಾಜನನ್ನು ಮಾತನಾಡಿಸಿಕೊಂಡು ಅನಂತರ ಮುಂದಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಜಟ ಜೋಟ ಗಂಗಾ ಮುಕುಟ ಶಶಿಲಲಾಟ ಶೋಭಿತ ಮಕುಟ ದಿಟ ನವಾಸ ದಿಟ ನಟನಯ
ಪಂಡಿತ ಜಟ ಜೋಟ ನಾರಾಯಣ ನಾರಾಯಣ ಜಟ ಜೋಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟ ಜೋಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕುಟ ನಿತನವಾಸ ನಾರಾಯಣ ನಾರಾಯಣ ಹೇ ಮಕುಟ ನಿತನವಾಸ ನಿತನಟನೆಯ ಪಂಡಿತ ಜಟ ಜೋಟ ನಾರಾಯಣ 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 ಗಿರಿಜಾವರ ಡಮರುಗದರ ಗಿರಿಜಾವರ ಡಮರುಗದರ ಸುಂದರ ಶಿವ ಶಂಕರ ಸುಂದರ ಶಿವ ಶಂಕರ ಸುಕೋ ಸಾಗರ ಗುಣ ಗಂಭೀರ ನಾರಾಯಣ ನಾರಾಯಣ ಸುಕೋ ಸಾಗರ ಗುಣ ಗಂಭೀರ ವಾರ ತೋರ ಶಂಕರ ವಾರ ತೋರ ಶಂಕರ ಜಟ ಜೋಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕುಟ ನಿತನವಾಸ ಹೇ ಮಕುಟ ನಿತನವಾಸ ನಿತನಟನೆಯ ಪಂಡಿತ ಜಟ ಜೋಟ ನಾರಾಯಣ ನಾರಾಯಣ ಪಶುಪತೇಶ 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 ಪಾಲಿಮ ಪಶುಪತೇಶ 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 ಪಾಲಿಮ ಲೋಕನಾಥ ಶ್ರೀ ಮಹೇಶ ಪಾಕ್ಯರಹಿತ ಪಾಲಕ ಲೋಕನಾಥ ಶ್ರೀ ಮಹೇಶ ಪಾಕ್ಯರಹಿತ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರೋತ್ಕಾಂತಕ ನಾರಾಯಣ ನಾರಾಯಣ ತ್ರಿಭುವನ ಪರಿಪಾಲಕ ತ್ರಿಪುರೋಸುರಾಂತಕ ತ್ರಿನೇತ್ರಧರಣ ಶೂಲಧರಣ ಸುಂದರ ಪರಿಪಾಲಕ ತ್ರಿನೇತ್ರಧರಣ ಶೂಲಧರಣ ಸುಂದರ ಪರಿಪಾಲಕ ಜಟ ಜೋಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕುಟ ನಿತನವಾಸ ನಾರಾಯಣ ನಾರಾಯಣ ಹೇ ಮಕುಟ ನಿತನವಾಸ ನಿತನಟನೆಯ ಪಂಡಿತ ಜಟ ಜೋಟ ನಾರಾಯಣ ನಾರಾಯಣ
ಮಹಾಪ್ರಭು ಮಹಾಪ್ರಭು ಜಗದೊಳಗಾರು ಸಾಟಿ ನನಗೆ ಜಗದೊಳಗಾರು ಸಾಟಿ ನನಗೆ ತ್ರಿಭುವನದೊಳಗೆ ಮುಗಿಲನೆ ಸೇರ್ತೆ ಮಹಾಪ್ರಭು ತ್ರಿಭುವನದೊಳಗೆ ಮುಗಿಲನೆ ಸೇರ್ತೆ ಹಳ ಶತ್ರುಗಳನ್ನು ಲಂಘಿಸನು ಹಳ ಶತ್ರುಗಳನ್ನು ಲಂಘಿಸನು ನಡಿಯನು ಗಂಟಿ ನಡಿಗಿತ ಜಗವ ಹಡಿಯನು ಗಟ್ಟಿ ನಡಿಗಿತ ಜಗವ ತುಂಡ ಮುಂಡಗಳ ಕಂಡಿಸಿ ಬಿಡುವೆ ಮಹಾಪ್ರಭು ಗುಂಡ ಮುಂಡಗಳ ಕಂಡಿಸಿ ಬಿಡುವೆ ಆರು ಸಾಟಿ ನನಗೆ ಜಗದೊಳಗಾರು ಸಾಟಿ ನನಗೆ ಜಗದೊಳಗಾರು ಸಾಟಿ ನನಗೆ ಮತ್ತೆ ಮಹಾಪ್ರಭು ಮಹಾಪ್ರಭು ದುರುಳರನೆಲ್ಲ ಕಾಲಲ್ಲಿ ಮೆಟ್ಟಿ ದುರುಳರನೆಲ್ಲ ಕಾಲಲ್ಲಿ ಮೆಟ್ಟಿ ಬಳ ರಾಜನ ತರದಲ್ಲಿ ನಾನು ಮತ್ತೆ ಮಹಾಪ್ರಭು ಬಳ ರಾಜನ ತರದಲ್ಲಿ ನಾನು ಧರೆಯಲ್ಲಿ ಮೆರೆಯುವ ವೈಭವದಿ ಧರೆಯಲ್ಲಿ ಮೆರೆಯುವ ವೈಭವದಿ ಧರೆಯಲ್ಲಿ ಸುರಪಗೆ ಮೀರಿ ಧರೆಯಲ್ಲಿ ಸುರಪಗೆ ಮೀರಿ ಆರು ಸಾಟಿ ನನಗೆ ಜಗದೊಳಗಾರು ಸಾಟಿ ನನಗೆ ಜಗದೊಳಗಾರು ಸಾಟಿ ನನಗೆ ಮಂತ್ರಿಗಳೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿನ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ ಅದನ್ನು ತಿಳಿಸುವಂತರಾಗಿ ಅಪ್ಪಣೆ ಮಹಾಪ್ರಭು ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ರಾಜನೇ ರಾಜೇಂದ್ರನೇ ಮಹಾಪ್ರಭು ಮಂತ್ರಿ ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ರಾಜನೇ ರಾಜೇಂದ್ರನೇ ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಇಳೆಯೊಳು ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಇಳೆಯೊಳು ಬೆಳೆದಿವೆ ಬೆಳೆಗಳು ರಾಜನ ಬೆಳೆದಿವೆ ಬೆಳೆಗಳು ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ರಾಜನೇ ರಾಜೇಂದ್ರನೇ ನಮ್ಮಯ ದೇಶದಳು ಇರುದಿಯ ಪ್ರಾಜೆಗಳು ಮಹಾಪ್ರಭು ನಮ್ಮಯ ದೇಶದಳು ಇರುದಿಯ ಪ್ರಾಜೆಗಳು ಅರುಷದಿಂದಲಿರುವರು ರಾಜನೇ ರಾಜೇಂದ್ರನೇ ಚಂದ್ರನೇ ಮೌಳೇಂದ್ರನೇ ರಾಜನೇ ರಾಜೇಂದ್ರನೇ ಮಹಾಪ್ರಭು ಮಂತ್ರಿಗಳೇ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸೌಖ್ಯದಿಂದಿರುವರು ಮುಂದೇನಪ್ಪಣೆ ಬೇಷ್ ಬಹಳ ಸಂತೋಷ ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ ಅಪ್ಪಣೆ ಮಹಾಪ್ರಭು ಸೈನಾಧೀಕ್ಷಣೆ ಮಹಾಪ್ರಭು ವಿವರ ಪೇಳ ದಳಪ ಸೈನ್ಯದ ವಿವರ ಪೇಳ ದಳಪ ಸೈನ್ಯದ ವಿವರ ಪೇಳ ವಿವರ ಪೇಳ ದಳಪ ಸೈನ್ಯದ ವಿವರ ಪೇಳ ದಳಪ ಸೈನ್ಯದ ವಿವರ ಪೇಳ ದಳಪ ಸೈನಾಧೀಕ್ಷಣೆ ಮಹಾಪ್ರಭು ಮಂತ್ರಿ ಮಾರ್ಬಲ ದಂಡುಗಳ ಬಲು ಚಂಡ ಪ್ರಚಂಡದ ಕಾರ್ಯವನಸೆಗೆ ಮಹಾಪ್ರಭು ಮಂತ್ರಿ ಮಾರ್ಬಲ ದಂಡುಗಳ ಬಲು ಚಂಡ ಪ್ರಚಂಡದ ಕಾರ್ಯವನಸೆಗೆ ಧೈರ್ಯದ ನಡೆಸಿರಿ ಸೈನ್ಯವನ್ನೆಲ್ಲ ಮಹಾಪ್ರಭು ಧೈರ್ಯದ ನಡೆಸಿರಿ ಸೈನ್ಯವನ್ನೆಲ್ಲ ವಿವರ ಬೇಡ ದಳಪ ಸೈನ್ಯದ ವಿವರ ಬೇಡ ದಳಪ ಸೈನ್ಯದ ವಿವರ ಬೇಡ ಸೈನಾಧೀಕ್ಷಣೆ ಮಹಾಪ್ರಭು ನಮ್ಮ ಸೈನ್ಯದ ಬಲಾಬಲಗಳು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸುವಂತರ ಅಪ್ಪಣೆ ಮಹಾಪ್ರಭು ಕೇಳೈ ಭೂಪಾಲಕ ಕೇಳೈ ಭೂಪಾಲಕ ನಮ್ಮ ಸೈನ್ಯದ ಪರಿಯರು ಕೇಳೈ ಭೂಪಾಲಕ
ಬಲು ಈಗಲಿಯಿಂದಲಿ ಸಾಹಸಗೈದು ಶತ್ರು ಸೈನ್ಯವ ಮುಟ್ಟಿನ ಬಲು ಈಗಲಿಯಿಂದಲಿ ಸಾಹಸಗೈದು ಅದಮರ ಉದುರದ ಕರುಳನು ಬಗೆದು ಅದಮರ ಉದರದ ಕರುಳನು ಬಗೆದು ಅದಮರ ಉದರದ ಕರುಳನು ಬಗೆದು ಅದಮರ ಉದರದ ಕರುಳನು ಬಗೆದು ಕೇಳೈ ಭೂಪಾಲಕ ನಮ್ಮ ಸೈನ್ಯದ ಪರಿಯನ್ನು ಕೇಳೈ ಭೂಪಾಲಕ ಚಂಡ ಚಂಡವಾಗಿರುವ ಮಂಡದು ಚಂಡ ನಾಡು ಬಲು ಸಂತಸದೆ ಆ ಪ್ರಭು ಚಂಡ ಚಂಡವಾಗಿರುವ ಮಣ್ಣದು ಚಂಡ ನಾಡು ಬಲು ಸಂತಸದೆ ಅದಮರ ಉದರದ ಕರುಳನು ಬಗೆದು ಅದಮರ ಉದರದ ಕರುಳನು ಬಗೆದು ಅದಮರ ಉದರದ ಕರುಳನು ಬಗೆದು ಕೇಳೈ ಭೂಪಾಲಕ ನಮ್ಮ ಸೈನ್ಯದ ಪರಿಯನ್ನು ಕೇಳೈ ಭೂಪಾಲಕ ಮಹಾಪ್ರಭು ಯಾವ ರೀತಿಯಲ್ಲಿ ನಮ್ಮ ಸೈನ್ಯವನ್ನು ಇಟ್ಟಿರುವುದೆಂದರೆ ಹೆಚ್ಚಿದ ವೈರಿಗಳನ್ನು ಸಂಹರಿಸಿ ಅವರ ರುಂಡಗಳನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಅವರ ಮುಂಡಗಳನ್ನು ಈ ನನ್ನ ಗದೆಯಿಂದ ಪುಡಿ ಪುಡಿ ಮಾಡಿ ಅಡಿದುಳಿದವರನ್ನು ನಿಮ್ಮ ಪಾದ ಸೇವಕರಂತೆ ಮಾಡಿರುವೆನು. ಮತ್ತೇನಪ್ಪಣೆ? ಬಹಳ ಸಂತೋಷ ಸೈನಾಧೀಶರೇ. ಮಹಾಪ್ರಭು ನೀವು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನಾಧೀಶರೇ. ಮಹಾಪ್ರಭು ಹರುಷವನಾಥನ ಮಂತ್ರಿ ಮಹಾಪ್ರಭು ಹರೆಯಲು ಪ್ರಭುವೆನ್ನುದೇ ಪುರವನೇ ನಾನಾಳನು. ಮಹಾಪ್ರಭು ಹರೆಯಲು ಪ್ರಭುವೆನ್ನುದೇ ಪುರವನೇ ನಾನಾಳನು. ವರ ಸಚಿವ ಸೇನಾಧಿಪನಿರುವ ತನಕ ವರ ಸಚಿವ ಸೇನಾಧಿಪನಿರುವ ತನಕ ಪ್ರಭು ಹಿತವಂತರೇ ನಿಮ್ಮಯ ಹಿತವಾಕ್ಯವ ಕೇಳುತ್ತೆ. ಹಿತವಂತರೇ ನಿಮ್ಮಯ ಹಿತವಾಕ್ಯವ ಕೇಳುತ್ತೆ. ಅತಿಶಯ ಬೆಸರನ್ನು ಪಡೆದಿಯೇ ನಾನು. ಮತ್ತೆ ಮಹಾಪ್ರಭು ಅತಿಶಯ ಬೆಸರನ್ನು ಪಡೆದಿಯೇ ನಾನು. ಹರುಷವನಾಥನ ಮಂತ್ರಿ ನಿಮ್ಮಂತಹ ತಂತ್ರ ನಿಪುಣರಾದ ಮಂತ್ರಿಗಳು ನಿಮ್ಮಂತಹ ಬಲಶಾಲಿಯಾದ ಸೇನಾಧಿಪತಿ ನನಗೂ ಎನ್ನ ರಾಜ್ಯಕ್ಕೆ ಕುಂದುಕೊರತೆ ಎಂದರೆ ಬೇಸ್ ಬಹಳ ಸಂತೋಷ. ನಿಮ್ಮ ಪೀಠದಲ್ಲೇ ನೀವು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಚಾಲನೆ ಸಮಾಚಾರವೇನು? ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಪೂಜ್ಯರಿಗೆ ವಂದಿಸಿ. ರಾಜನೇ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಪೂಜ್ಯರೇ ಈ ಪೀಠವನ್ನು ಅಲಂಕರಿಸಿ ಆಗಬಹುದು. ಮೂರು ಲೋಕ ಒಂದು ಚೆಲಿಪ ಶಾರದಾ ಮುನಿಯೇ. ಮೂರು ಲೋಕ ಒಂದು ಚೆಲಿಪ ಶಾರದಾ ಮುನಿಯೇ.
ಅಯ್ಯ ರಾಜನೇ, ಬಡವರ ಮನೆಗೆ ಭಾಗ್ಯ ಬಂದಂತೆ ಇದೆ. ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ ಇದೆ. ಈ ನಮ್ಮ ಮಂದಿರಕ್ಕೆ ಬಂದಿರುವ ವಿಷಯವನ್ನು ತಿಳಿಸುತ್ತೇನೆ. ನಾರಾಯಣ ನಾರಾಯಣ, ನಾನು ಈತನ ಆಸ್ಥಾನಕ್ಕೆ ಬಂದಿದ್ದಕ್ಕೆ ಈತನಿಗೆ ಏನೆಂದು ಹೇಳಲಿ? ಇರಲಿ. ಅಯ್ಯ ರಾಜನೇ, ಪೂಜ್ಯರೇ, ನಿನ್ನ ಕ್ಷೇಮ ಅತಿಶಯ ಗಾಂಭೀರ್ಯವನ್ನು ವಿಚಾರಿಸಿಕೊಂಡು ಹೋಗಲು ಬಂದಿರುವೆನಯ್ಯ. ಪೂಜ್ಯರೇ, ಈ ತ್ರಿಭುವನಗಳಲ್ಲಿ ನನಗಿಂತಲೂ ಮಿಗಿಲಾಗಿ ರಾಜ್ಯಭಾರ ಮಾಡುವವರು ಯಾರಾದರೂ ಇರುವರೆ ಪೂಜ್ಯ? ನಾರಾಯಣ ನಾರಾಯಣ. ಅಯ್ಯ ರಾಜನೇ, ಪೂಜ್ಯರೇ, ನಿನಗಿಂತಲೂ ಮಿಗಿಲಾಗಿ ರಾಜ್ಯಭಾರ ಮಾಡುವ ಅರಸರೆಂದರೆ ಅಂಗ, ವಂಗ, ಕಳಿಂಗ, ಕಾಶ್ಮೀರ. ಮರೆತಿದ್ದೆನು. ತಾಮಾಲಿಂಗಧಿಪತಿಯಾದ ರಾಜ ರಾಮಸಿಂಹನಲ್ಲದೆ ಮತ್ತಾರನ್ನು ನಾನು ನೋಡಲಿಲ್ಲ. ಪೂಜ್ಯರೇ, ನೀನು ಆತನ ಮೇಲೆ ಯುದ್ಧ ಮಾಡಿ ನೋಡು, ಆತನ ಪರಾಕ್ರಮವು ನಿನಗೇ ಪೂಜ್ಯರೇ, ತಿಳಿಯುವುದು. ಆ ರಾಮಸಿಂಹನು ನನಗಿಂತಲೂ ಬಲಶಾಲಿ. ನೀನು ಆತನ ಮೇಲೆ ಯುದ್ಧ ಮಾಡಿ ನೋಡು, ಆತನ ಪರಾಕ್ರಮವು ನಿನಗೇ ತಿಳಿಯುವುದು. ನಾನಿನ್ನು ಬರಲೇ? ಆಗಬಹುದು ಪೂಜ್ಯರೇ. ನಾರಾಯಣ ನಾರಾಯಣ. ಪ್ರಭು. ಆ ರಾಮಸಿಂಹನ ಮೇಲೆ ಯುದ್ಧಕ್ಕೆ ಹೊರಡಲು ಸೈನ್ಯವನ್ನು ಸಿದ್ಧಪಡಿಸಿ ಹಾಗೂ ಚದುರಂಗವಲ್ಲವನ್ನು ಸಿದ್ಧಪಡಿಸಿ. ಅಪ್ಪಣೆ ಮಹಾಪ್ರಭು. ಯಾರು ನನ್ನೆದುರಿಸಬಲ್ಲವರು? ಯಾರು ನನ್ನೆದುರಿಸಬಲ್ಲವರು? ಚಲದಂತಮಲ್ಲ ಅಶ್ವಾಪತಿಯ, ಚಲದಂತಮಲ್ಲ ಅಶ್ವಾಪತಿಯ. ಯಾರು ನನ್ನೆದುರಿಸಬಲ್ಲವರು? ಈ ಭೂಮಿಯೇ ಗಡಗಡ ನಡುಗಲಿ, ಆಕಾಶವೇ ಧರೆಗೆ ಉರುಳಲಿ. ಈ ಭೂಮಿಯೇ ಗಡಗಡ ನಡುಗಲಿ, ಆಕಾಶವೇ ಧರೆಗೆ ಉರುಳಲಿ. ಜಲದಿ ಗೆಲ್ಲುವೆನು ರಾಮಸಿಂಹನ, ಜಲದಿ ಗೆಲ್ಲುವೆನು ರಾಮಸಿಂಹನ. ಶ್ರೀಮಂತ ಈ ಅಶ್ವಾಪತಿಯೋ, ಶ್ರೀಮಂತ ಈ ಅಶ್ವಾಪತಿಯೋ. ಅವರು ನನ್ನೆದುರಿಸಬಲ್ಲವರು, ಅವರು ನನ್ನೆದುರಿಸಬಲ್ಲವರು. ನಾರಾಯಣ ನಾರಾಯಣ. ನಾರಾಯಣ ದೇವಾ ದೇವ, ನಾರಾಯಣ ದೇವಾ. ನಾರಾಯಣ ದೇವಾ ದೇವ, ನಾರಾಯಣ ದೇವಾ. ನ್ಯಾಯದ ಸನ್ನುತ ಶುಭಕರ ದೇವ, ನಾರಾಯಣ ನಾರಾಯಣ. ನ್ಯಾಯದ ಸನ್ನುತ ಶುಭಕರ ದೇವ, ನಾರಾಯಣ ದೇವ. ಅದೇವ ನಾರಾಯಣ ದೇವ, ನಾರಾಯಣ ನಾರಾಯಣ. ವಾಮನ ರೂಪವ ತಾಳಿ ತಾಳಿ ತಾಳಿ, ವಾಮನ ರೂಪವ ತಾಳಿ ತಾಳಿ ತಾಳಿ. ಬಲಿ ಚಕ್ರವರ್ತಿಯ ತುಳಿದೆ, ಬಲಿ ಚಕ್ರವರ್ತಿಯ ತುಳಿದೆ. ನಿನ್ನಯ ಲೀಲೆಯ ಅರಿತವರಾರೋ, ನಾರಾಯಣ ನಾರಾಯಣ. ನಿನ್ನಯ ಲೀಲೆಯ ಅರಿತವರಾರೋ, ನಾರಾಯಣ ದೇವ. ಅದೇವ ನಾರಾಯಣ ದೇವ. ನ್ಯಾಯದ ಸನ್ನುತ ಶುಭಕರ ದೇವ, ನ್ಯಾಯದ ಸನ್ನುತ ಶುಭಕರ ದೇವ, ನಾರಾಯಣ ದೇವ. ಅದೇವ
ಮೆಚ್ಚಿದ ದೇವ ನಾರಾಯಣ ದೇವ ನಾರಾಯಣ ದೇವ ನ್ಯಾಯದ ಸನ್ನುತ ಶುಭಕರ ದೇವ ನ್ಯಾಯದ ಸನ್ನುತ ಶುಭಕರ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ. ನಾನು ಇಲ್ಲಿ ಅಶ್ವಪತಿಯನ್ನು ಕೆರಳಿಸಿದ್ದಂತಾಯಿತು. ಇನ್ನು ಮುಂದೆ ಕಾಣುವ ತಾಮಲಂಗಧಿಪತಿಯಾದ ರಾಜ ರಾಮಸಿಂಹನ ಹತ್ತಿರಕ್ಕೆ ಹೋಗಿ ಆತನಿಗೂ 4 ಹಿತವಚನಗಳನ್ನು ಹೇಳಿ ಅನಂತರ ಮುಂದಕ್ಕೆ ಹೋಗುವೆನು. ನಾರಾಯಣ ನಾರಾಯಣ ಮಧುಸೂದನ ಮುರಾರಿ ಮಧುಸೂದನ ಮುರಾರಿ ಗೋವರ್ಧನ ಗಿರಿ ಶೌರಿ ಮುರಾರಿ ಮಧುಸೂದನ ಮುರಾರಿ. ರಾಧಾರಮಣ ಕರುಣಾಭರಣ ರಾಧಾರಮಣ ಕರುಣಾಭರಣ ನಾರದ ಮುನಿ ವಂದಿತ ಜಗದೋದಾರ ನಾರದ ಮುನಿ ವಂದಿತ ಜಗದೋದಾರ ಮಧುಸೂದನ ಮುರಾರಿ ಗೋವರ್ಧನ ಗಿರಿ ಶೌರಿ ಮುರಾರಿ ಮಧುಸೂದನ ಮುರಾರಿ. ನಾರಾಯಣ ನಾರಾಯಣ ಸುಂದರ ಲೀಲಾ ಚಿತ ಜನಪಾಲ ಸುಂದರ ಲೀಲಾ ಚಿತ ಜನಪಾಲ ಮಂದ ಗೋಚರ ಮಂಜುಳ ಗಾನವಿಲೋಲ. ನಾರಾಯಣ ನಾರಾಯಣ ಮಂದ ಗೋಚರ ಮಂಜುಳ ಗಾನವಿಲೋಲ ಮಧುಸೂದನ ಮುರಾರಿ ಗೋವರ್ಧನ ಗಿರಿ ಶೌರಿ ಮುರಾರಿ ಮಧುಸೂದನ 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 ಮುರಾರಿ. ಮಂತ್ರಿಗಳೇ, ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ ಮಂತ್ರಿಗಳೇ. ನಾರಾಯಣ ನಾರಾಯಣ ಪೂಜ್ಯರಿಗೆ ವಂದಿಸುವೆನು. ಅಯ್ಯ ರಾಜನೇ, ನಿನಗೆ ಮಂಗಳವಾಗಲಿ ಮೇಲೇಳು. ಪೂಜ್ಯರೇ, ಅಯ್ಯ ರಾಜನೇ, ಮೂರು ಲೋಕ ಒಂದು ಜಾರಿಯ ನಾರದ ಮುನಿಯೇ. ಪೂಜ್ಯರೇ, ಅಯ್ಯ ರಾಜನೇ, ಮೂರು ಲೋಕ ಒಂದು ಜಾರಿಯ ನಾರದ ಮುನಿಯೇ.
ಎನ್ನಲಾರದ ನೀವು ಇಂದು ನನ್ನ ಮಂದಿರಕ್ಕೆ ಬಂದಿರಲು ನಮಗೆ ಬಹಳ ಸಂತೋಷವಾಯಿತು. ಬಂದ ಸಮಾಚಾರವೇನು ತಿಳಿಸಿರಿ? ನಾರಾಯಣ ನಾರಾಯಣ. ಅಯ್ಯರಾಜನೇ, ನಾನು ನಾನಾ ದೇಶಗಳನ್ನು ಸಂಚಾರ ಮಾಡಿಕೊಂಡು ಮಾತೃ ದೇಶಕ್ಕೆ ಹೋಗಿದ್ದೇನೆಯ್ಯ. ಅಲ್ಲಿಗೆ ಅರಸನಾದ ಅಶ್ವಪತಿ ರಾಜನು ನಿನ್ನ ಮೇಲೆ ಯುದ್ಧಕ್ಕೆ ಬರುವನಂತೆ ಹಾಗೆಂದು ನನ್ನೊಡನೆ ಹೇಳಿ ಕಳಿಸಿರು. ನೀನು ಮಾತ್ರ ಜಾಗ್ರತೆಯಾಗಿರು. ಆಶ್ರಮದಿಯು ನನ್ನ ಮೇಲೆ ಯುದ್ಧಕ್ಕೆ ಬರಲು ಕಾರಣ? ಆ ವಿಷಯವೂ ನನಗೆ ತಿಳಿಯದಯ್ಯ. ನೀನು ಮಾತ್ರ ಜಾಗ್ರತೆಯಾಗಿರು. ಬಹಳ ಸಂತೋಷವಾಯಿತು ಪೂಜ್ಯರಿ. ನಾವು ಮೊದಲೇ ಬಂದು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಕ್ಕೆ ನಮಗೆ ಬಹಳ ಸಂತೋಷ. ತಾವಿನ ತೆರಳರಿ, ನಾವು ಯುದ್ಧಕ್ಕೆ ಸಿದ್ಧನಾಗಿರುವೆನು. ಆಗಬಹುದು. ನಾರಾಯಣ. ಹಬ್ಬ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿತ್ತು. ಈಗ ತಾನೇ ಬೀಜವನ್ನು ಬಿತ್ತಿರುವೆನು. ಅದು ಮೊಳಕೆಯಾಗಿ ಸಸಿಯಾಗಿ ಮರವಾಗಿ ಫಲಗಳನ್ನು ಬಿಟ್ಟಾಗ ಆ ಫಲಗಳನ್ನು ಯಾರ್ಯಾರು ಬಂಧಿಸುವರೋ ಕಾದು ನೋಡುವೆನು. ನಾರಾಯಣ ನಾರಾಯಣ. ಶ್ರೀ ಹರಿ ಮುರಾರಿ ಶ್ರೀ ಚಕ್ರಧಾರಿ ಶೌರ್ಯ. ನಾರಾಯಣ ನಾರಾಯಣ. ನಾರಾಯಣವನ ಮಾಲೆ ವರದ ನಾರದ ಸಂಗೀತ ಲೋಲಾದ ನಾರದ ಸಂಗೀತ ಲೋಲಾದಾರೆ ಮಾರಾಯಣವನ ಮಾಲೆ ಜೀವನದಾತ ಭಾವಗೀತ. ನಾರಾಯಣ ನಾರಾಯಣ. ಜೀವನದಾತ ಭಾವಗೀತ ಭಾವಕೋಟಿ ಭಾಗ್ಯವಿದಾತ. ನಾರಾಯಣ ನಾರಾಯಣ. ಭಾವಕೋಟಿ ಭಾಗ್ಯವಿದಾತ ಸೇವಿತ ಮುನಿ ಜನ ವರ ಸಂಜಾತ. ಸೇವಿತ ಮುನಿ ಜನ ವರ ಸಂಜಾತ ಏಕ ಮಧುಸೂದನ. ನಾರಾಯಣ ನಾರಾಯಣ ನಾರಾಯಣ. ಏಕೋ ಮಧುಸೂದನ ನಾರಾಯಣ ಚಿತ ಜನ ಲೋಕವನ ಚೌರಿ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣವನ ಮಾಲೆ ವರದ ನಾರದ ಸಂಗೀತ ಲೋಲಾದಾರಿ. ನಾರದ ಸಂಗೀತ ಲೋಲಾದಾರಿ ನಾರಾಯಣವನ ಮಾಲೆ ವರದ. ನೀರಜ ಶಯನ ನೀರಜ ವದನ. ನಾರಾಯಣ ನಾರಾಯಣ. ನೀರಜ ಶಯನ ನೀರಜ ವದನ ವೀರಮಣಿ ಮೋಗನ. ನಾರಾಯಣ. ವೀರಮಣಿ ಮೋಗನ ನಾರಾಯಣ ಚಿತ ಜನ ಲೋಕವನ ಶೌರ್ಯ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣವನ ಮಾಲೆ ವರದ ನಾರದ ಸಂಗೀತ ಲೋಲಾದಾರಿ. ನಾರದ ಸಂಗೀತ ಲೋಲಾದಾರಿ ನಾರಾಯಣವನ ಮಾಲೆ.
ಪ್ರಿಯೆ, ಅಶ್ವಪತಿ ರಾಜನು ನನ್ನ ಮೇಲೆ ಯುದ್ಧಕ್ಕೆ ಬರುವನಂತೆ. ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು ಪ್ರಿಯೆ. ಪ್ರಾಣೇಶ್ವರ, ಯುದ್ಧ ಮಾಡುವುದು ಪರಸ್ತ್ರೀಯರನ್ನು ಧ್ಯಾನಿಸುವುದು. ಮೊದಲು ಸುಖವಾಗಿ ತೋರಿ ಆ ನಂತರ ಕೇಡನ್ನು ಬಯಸುವುದು. ಆದ್ದರಿಂದ ಈ ಯುದ್ಧವನ್ನು ನಿಲ್ಲಿಸಿ ನಾಳೆ ಪ್ರಾರಂಭಿಸಬಾರದೆ? ಪ್ರಾಣಕಾಂತೆ, ಏನು ಹೇಳಿದೆ? ಯುದ್ಧ ಮಾಡಬಾರದೆಂದು ಹೇಳಿದೆಯಾ? ಪ್ರಜೆಗಳಂ ಪಾಲಿಸಲು ಬಂದೊಡೆ ರಾಜನಾಗೋ. ಪ್ರಾಣೇಶ್ವರಿ, ಪ್ರಜೆಗಳ ಪಾಲಿಸಲು ಬಂದೊಡೆ ರಾಜನಾಗೋ. ದೊರೆಯೋಳ್ ನನ ಚಮತ್ಕೃತೆ ಬಿಡಲು ಬಂದೊಡೆ ಮಂತ್ರಿಯಾಗೋ. ಕೋಪವಂ ಬಿಡಲು ಬಂದೊಡೆ ಸಾಧುವಾಗೋ. ಪ್ರಾಣೇಶ್ವರಿ, ಕೋಪವಂ ಬಿಡಲು ಬಂದೊಡೆ ಸಾಧುವಾಗೋ. ಹರಿಷಡ್ಗಗಳ ಬಿಡಲು ಬಂದೊಡೆ ಮಹಾತ್ಮನಾಗೋ. ಪ್ರಿಯೆ, ಹೀಗೆಂದಿರುವಾಗ ಪ್ರಜೆಗಳನ್ನು ಪಾಲಿಸದಿದ್ದರೆ ಪ್ರಜೆಗಳು ನಾಶ ಹೊಂದುವುದಿಲ್ಲವೇ? ಆದ್ದರಿಂದ ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ಸ್ವಲ್ಪ ತಡೆ. ಈ ದಿವಸ ನಾನೊಂದು ಸ್ವಪ್ನವನ್ನು ಕಂಡೆನು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಎಂದು ಕೈ ಜಾರದ ಮಂಗಳಾರತಿ ತಟ್ಟೆಯು ಈ ದಿವಸ ಕೈ ಜಾರಿ ನೆಲಕ್ಕೆ ಬಿದ್ದಿದೆ. ಇದು ಅಮಂಗಳವೇ ಸರಿ. ಈ ದಿನ ಯುದ್ಧವನ್ನು ನಿಲ್ಲಿಸಿ ನಾಳೆ ಪ್ರಾರಂಭಿಸಬಾರದೆ ಸ್ವಾಮಿ? ಪ್ರಾಣೇಶ್ವರಿ, ಯಾಕೆ ಚಿಂತಿತೆ? ಶೀಲವಂತೆಯ ಏಕೆ ಚಿಂತಿತೆ? ಶೀಲವಂತೆಯ ಅಭಯ ಬಿಡೋದು ಗುಣ ಬಿಡೋ ಪ್ರಾಣಕಾಂತೆಯ ಪ್ರಿಯ. ಏಕೆ ಚಿಂತಿತೆ? ಶೀಲವಂತೆಯ ಗುಣದಿದ್ದುರುಳ್ಳ ಅಶ್ವಪತಿಯ ಮದುವ ಮುರಿವೆ ಕ್ಷಣದಲ್ಲೇ. ಗುಣದಿದ್ದುರುಳ್ಳ ಅಶ್ವಪತಿಯ ಮದುವ ಮುರಿವೆ ಕ್ಷಣದಲ್ಲೇ. ಧರ್ಮದಾಂತ ರವನನು ವಧಿಸದೆ ಬಿಡ ರಣದಲ್ಲೇ. ಧರ್ಮದಾಂತ ರವನನು ವಧಿಸದೆ ಬಿಡ ರಣದಲ್ಲೇ. ತೊಡೆ ತೊಟ್ಟಿ ಪುಡೆ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡೆ ತೊಟ್ಟಿ ಪುಡೆ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ, ಏಕೆ ಚಿಂತಿಪೆ? ಶೀಲವಂತೆಯ ಅಭಯ ಬಿಡೋದು ಗುಣ ಬಿಡೋ ಪ್ರಾಣಕಾಂತೆಯೇ. ಪ್ರಿಯ, ಏಕೆ ಚಿಂತಿಪೆ? ಶೀಲವಂತೆಯ. ಪ್ರಾಣೇಶ್ವರಿ, 3 ಆನೆಗಳು ನನ್ನ ಮೇಲೆ ಒಂದೇ ಬಾರಿ ಆಕ್ರಮಿಸಿದರು. ಅವುಗಳನ್ನು ಹಿಮ್ಮೆಟ್ಟುವ ಬಲವು ಈ ನನ್ನ ತೋಳಿನಲ್ಲಿರುವುದು. ಯುದ್ಧದಲ್ಲಿ ಗೆದ್ದೇ ಗೆಲ್ಲುವನೆಂಬ ಛಲವು ಈ ನನ್ನ ಕುಕ್ಷಿಯಲ್ಲಿ ಅಡಗಿರುವುದು. ನೀನು ಭಯಪಡಬೇಡ. ನಾನು ಯುದ್ಧಕ್ಕೆ ಹೊರಡುವೆನು. ನನ್ನ ಸಂತೋಷದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ನನ್ನ ಮಾತನ್ನು ಸ್ವಲ್ಪ ಕೇಳಿಸಿಕೊ. ಈ ದಿನ ಯುದ್ಧ ನಿಲ್ಲಿಸಿ ನಾಳೆ ಪ್ರಾರಂಭಿಸಿ. ಚಚೆ, ಮಡದಿಯ ಮಾತನ್ನು ಕೇಳಿ ಮನೆಯಲ್ಲಿ ಕುಳಿತು ನಾಡಿಗಾಗಿ ಸಾವಿರಾರು ಮಕ್ಕಳನ್ನು ಮಾರಿಗೆ ಬಲಿ ಕೊಡುವ ಮೂರ್ಖ ನಾನಲ್ಲ. ಹೇಳು ರಾಣಿ ಶೀಲವತಿ, ಯುದ್ಧದಲ್ಲಿ ಜಯವಾದರೆ ಜಯಲಕ್ಷ್ಮಿಯ ಸರಗನ್ನು ಹಿಡಿದು ದರನೆ ಎಳತ್ತರುವೆನು. ಒಂದು ವೇಳೆ ನನಗಲ್ಲಿಯೇ ಮರಣ ಪ್ರಾಪ್ತಿಯಾದರೆ ನಿನಗಾಗಿ ವೀರ ಸ್ವರ್ಗದಲ್ಲಿ ಕಾದಿರುವನು. ಜೈ ನೀಲಕಂಠ. ಪ್ರಾಣೇಶ್ವರ, ಸ್ವಾಮಿ. ಮಂತ್ರಿಗಳೇ,
ಜಾಗ್ರತೆಯಾಗಿ ರಥವನ್ನು ಮತ್ತು ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿರಿ. ಒಂದಿಪೆ ಜೀಯ ಒಂದು ದಪಾಯ ಒಂದಿಪೆ ಜೀಯ ಒಂದು ದಪಾಯ ಮುಂದೆ ಗಮನಿಸಿ ನೋಡಿ ಚಂದವಲ್ಲ ದೇವ ಮುಂದೆ ಗಮನಿಸಿ ನೋಡಿ ಚಂದವಲ್ಲ ದೇವ ಒಂದಿಪೆ ಜೀಯ ಒಂದು ದಪಾಯ ಮಂತ್ರಿಗಳೇ, ಹೇಗಿನ ಯೋಧವು ಬೇಡವೋ ರಾಜನೇ ಹೇಗಿನ ಯೋಧವು ಬೇಡವೋ ರಾಜನೇ ಹೇಗಿನ ಯೋಧವು ಬೇಡವೋ ರಾಜನೇ ಎನ್ನಯ ಮಾನನು ಯೋಚಿಸಿದೆ ಎನ್ನಯ ಮಾತನು ಯೋಚಿಸಿದೆ ಒಂದಿಪೆ ಜೀಯ ಬಂಧುದ ಮಾಯ ಬಂಧುದ ಮಾಯ ಬಂಧುದ ಪ್ರಭು ಮಂತ್ರಿಗಳೇ, ಮುಂದಾಗುವ ಕುಂದು ಕೊರತೆಗಳನ್ನು ಮುಂದಾಲೋಚಿಸಿ ಮುಂದಿನ ಕಾರ್ಯಕ್ಕೆ ಗಮನ ಕೊಡುವರಾಗಿ ಮುಂದಾಗುವ ಕುಂದು ಕೊರತೆಗಳಿಗೆ ಮುಕುಂದನ ದೈವವಿದ್ದಂತಾಗಲಿ. ಜಾಗ್ರತೆಯಾಗಿ ರಥವನ್ನು ನಮ್ಮ ಚದುರಂಗ ಬಲವನ್ನು ಸಿದ್ಧಪಡಿಸಿ. ಅಪ್ಪಣೆ ಮಹಾಪ್ರಭು. ಬಾರ 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 ಯುದ್ಧಕ್ಕೆ ಧೀರನೆಂದು ಸಾರಬೇಡ ಸಾರ ಸಮರಕ್ಕೆ ಸಾರ ಸಮರಕ್ಕೆ ಸಾರ 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 ಸಮರಕ್ಕೆ ಭೂತನೆಂದು ಒಗಳಬೇಡ ಸಾರ ಸಮರಕ್ಕೆ. ಓ ಸುಮತಿಯ! ಸಾರ 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 ಸಮರಕ್ಕೆ ಭೂತನೆಂದು ಒಗಳಬೇಡ ಸಾರ ಸಮರಕ್ಕೆ. ಸಾರ ಸಮರಕ್ಕೆ ಭೂತ ನಿನ್ನ ಕೀರ್ತಿಯನ್ನು ವ್ಯರ್ಥಗೈಯುವ ಸಾರ್ಥಕವಗೊಳಿಸಲಿ ಕಷ್ಟ ಹೊಂದಲು ಭೂತ ನಿನ್ನ ಕೀರ್ತಿಯನ್ನು ವರ್ಧಗೊಳಿಸಲು ಸಾರ್ಥಕವ ವಂದನ ಚರಣ ವಂದನ. ಉಷ್ಟಿಯಿಂದ ದುಷ್ಟ ನಿನ್ನ ಮುತ್ತಿಗೆಡಿಯುವೆ ರಕ್ತಭಾರ ಈಗ ನಿನ್ನ ನಷ್ಟಪಡಿಸುವೆ. ಬಾರ 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 ಯುದ್ಧಕ್ಕೆ ಧೀರನೆಂದು ಒಗಳಬೇಡ ಸಾರ ಸಮರಕ್ಕೆ ಸಾರ ಸಮರಕ್ಕೆ ಬಾರ 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 ಯುದ್ಧಕ್ಕೆ ಧೀರನೆಂದು ಒಗಳಬೇಡ ಸಾರ ಸಮರಕ್ಕೆ. ಸಾರ ಸಮರಕ್ಕೆ ಎಲ್ಲವೋ ನೀಚನಾದ ಅಶ್ವಪತಿಯೇ, ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವಾಯ ನಿನ್ನ ಕೈಯಿಂದ ಆಗುವುದಿಲ್ಲ. ನನಗೆ ಶರಣ ಹೊಂದಿ ನಿನ್ನ ಪುರಕ್ಕೆ ಹಿಂತಿರುಗುವ ಮದಾಂಧ. ಎಲ್ಲವೋ ತಾಮಸಿಂಹನೇ, ನೀನು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಬಲ್ಲೆಯ? ಅದು ನಿನ್ನಿಂದ ಸಾಧ್ಯವೇ? ಸುಮ್ಮನೆ ಸೋತು ಶರಣಾಗಿ ಸುಮ್ಮನೆ ಹೊರಟು ಹೋಗು. ಎಲ್ಲವೋ ನರಕೀಟವೇ, ಸಿಂಹಾದ್ರಿಯ ಸಿಂಹ, ರಾಜ ನರಸಿಂಹ, ಸಿಂಹನೆಂದು ಬಿರುದಾಂಕಿತವನ್ನು ಪಡೆದ ಈ ರಾಮಸಿಂಹನ ಎದುರು ಗುಳ್ಳೆ ನರಿಯಂತಿರುವ ನೀನು ನನ್ನ ಮೇಲೆ ಯುದ್ಧ ಮಾಡಲಿ ಗೆಲ್ಲಲು ಸಾಧ್ಯವೇ? ನಿನ್ನನ್ನು ತಿಗಣೆ ಮಸಿಗೆದಾಗಿ ಬೇಡ ಬೇಡ ರಾಮಸಿಂಹ, ನನ್ನನ್ನು ಸುಮ್ಮನೆ ಕೆಳಗಿಸಿ ಸಾಯಬೇಡ. ಸುಮ್ಮನೆ ಶರಣಾರ್ಥನಾಗಿ ಹೊರಟಿ ಹೋಗು. ನಿನಗೂ ಎಲ್ಲ ಮರಣ ಪ್ರಾಪ್ತಿಯಾಗಿರುವುದು. ನನ್ನೊಡನೆ ಸಾಯಲು ಬಂದಿರುವೆಯ, ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗ ಪ್ರಶ್ನ. ಸಿದ್ಧನಾಗೋ ಸಿದ್ಧನಾಗ. ಅಯ್ಯೋ ಪರಮ
ಪರಮಾತ್ಮ. ಅರಮನೆಯನ್ನು ಬಿಟ್ಟು ಹೊರಡುವಾಗ ಮಾತೆಯವರು ಎಷ್ಟು ವಿಧವಾಗಿ ಹೇಳಿದರೂ ನಾವು ಅವರ ಮಾತನ್ನು ನಿರಾಕರಿಸಿ ಬಂದೆವಲ್ಲ. ಈಗ ಮಾತೆಯವರು ಪತಿಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರವನ್ನು ಕೊಡಲಿ? ಅಯ್ಯೋ ಪರಮಾತ್ಮ. ಮಂತ್ರಿಗಳೇ, ಎಂತು ಸಹಿಸಲಿ ಎಂತು ಸಹಿಸಲಿ. ಈ ಜಯ ನಮ್ಮದಾಯಿತು. ಅಯ್ಯೋ ಪರಮಾತ್ಮ, ಎಂತು ಸಹಿಸಲಿ ಎದೆಯ ನಾನೆಂತು ಸಹಿಸಲಿ. ಪ್ರಭುವ ದೊರೆದು ನಾ ಪುರಕ್ಕೆ ಹೇಗೆ ಹೋಗಲಿ ನಾ ಎಂತು ಸಹಿಸಲಿ ಎದೆಯ ನಾನೆಂತು ಸಹಿಸಲಿ. ಸುಶೀಲಾ ದೇವಿಗೆ ಮೊಗವ ಹೇಗೆ ತೋರಲಿ? ಸುಶೀಲಾ ದೇವಿಗೆ ಮೊಗವ ಹೇಗೆ ತೋರಲಿ? ಕವ್ವ ತೊರೆದು ಸುರದ ಪ್ರಜೆಗಳ ನಾ ಹೇಗೆ ಸಲಹಲಿ? ನಾ ಎಂತು ಸಹಿಸಲಿ ಎದೆಯ ನಾನೆಂತು ಸಹಿಸಲಿ. ಪರಮಾತ್ಮ, ಗುರುವಿಲ್ಲದ ವಿದ್ಯೆಯು ಹೇಗೆ ನಿರರ್ಥಕವೋ, ತರುವಿಲ್ಲದ ಅರಣ್ಯವು ಹೇಗೆ ನಿಷ್ಪ್ರಯೋಜನವೋ, ಹಾಗೆ ನನ್ನ ಧರಣೀಪತಿ ಇಲ್ಲದ ಮೇಲೆ ಈ ರಾಜ್ಯ ಪರಿಪಾಲನೆಯಿಂದ ಪ್ರಯೋಜನವಾದರೂ ಏನು? ಹೀಗೆ ಏನು ಮಾಡಲಿ ಹೇಳಿ? ಮಾತೆಯವರಿಗೆ ಈ ಶಿರಸ್ಸನ್ನು ತೆಗೆದುಕೊಂಡು ಹೋಗಿ ತೋರಿಸುವೆನು. ಅಯ್ಯೋ ಮತ್ತೆ ನಿನ್ನ ಹೋರಾಟವನ್ನು ನಿನ್ನ ಕೈಯಿಂದ ನೋಡಲಾಗುವುದಿಲ್ಲ. ಇನ್ನು ಮುಂದೆ ರಾಜ್ಯಭಾರವನ್ನು ನೀನೇ ನೋಡಿಕೊಂಡು ವರ್ಷಕ್ಕೊಂದು ಬಾರಿ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸಿ ಈ ರಾಜ್ಯವನ್ನು ನೀನೇ ನೋಡಿಕೊ. ಹಾಗೆ ಆಗಲಿ ಪ್ರಭು. ಸದಾ ಜನರ ವರ ಪಡೆದು ಸದಾ